ಹೋಗ್ತಿದೀಯಪ್ಪ ಕಾರ್ತಿಕೇಯ? ವರ್ಧಾ ಮನೆಯಿಂದ ಫೋನ್ ಬಂತು ಅಂತ ಅವನಾಗ್ಲೇ ಹೋದ ಕಣಪ್ಪ. ವರ್ಧಂಗೂ ಜಾಸ್ತಿ ಏಟ್ ಆಗಿದ್ಯಾ? ಹೇಗಿದ್ದಾನ ಅವನು? ಅವನಿಗೇನು ಜಾಸ್ತಿ ಏಟಾಗಿಲ್ಲ, ಸುಬ್ಬು ಆರಾಮಾಗೇ ಇದ್ದಾನೆ. ಛೇ, ಇಷ್ಟೆಲ್ಲ ಸಹಾಯ ಮಾಡಿರೋ ವರ್ಧಂಗೆ ಒಂದೇ ಒಂದು ಥ್ಯಾಂಕ್ಸ್ ಕೂಡ ಹೇಳೋಕ್ಕಾಗಿಲ್ವಲ್ಲ. ಮನೆಗೆ ಹೋಗಿ ಹೇಳ್ತೀನಿ. ಸುಬ್ಬು, ಈ ಚಾಲು ಹೆಂಗಿದ್ದಾಳಪ್ಪ? ಪರವಾಗಿಲ್ಲ ಕಾಂತ. ಮತ್ತೆ ಇವಾಗ ಎಚ್ಚರ ಆಗಿದ್ದಾರೆ, ಡಿಸ್ಚಾರ್ಜ್ ಮಾಡ್ತಾರಂತೆ. ನಾನು ಡಿಸ್ಚಾರ್ಜ್ ಮಾಡಿಸ್ಕೊಂಡು ಬಂದ್ಬಿಡ್ತೀನಿ, ನೀವು ಮನೆಗೆ ಹೋಗಿರಿ, ಪರವಾಗಿಲ್ಲ. ಅಯ್ಯೋ, ಆ ದೇವ್ರು ಕಾಪಾಡಿಬಿಟ್ಟ ಕಣಪ್ಪ. ನೀವೆಲ್ಲ ಹುಷಾರಾಗಿ ಬನ್ನಿ. ಬಾರೋ ಬಾರೋ ಧೀರ. ಟ್ಯಾಬ್ಲೆಟ್ ತಗೊಳ್ಳೋಣ. ನಿನ್ನ ನಾಚಿಕೆ ಆಗಲ್ದೇನೆ ನಿನಗೆ ಹಿಂಗ ಬಂದು ಕೂತಿದೀಯಲ್ಲ. ದೊಡ್ಡ ಪೊಯ್ಲು ಅಂತಾರ ಹೋಗಿದ್ದೆ ಇವರಿಗೆ ಕಾವಲಾಗಿರ್ತೀನಿ ಅಂತ. ಅಯ್ಯೋ ಮಮ್ಮಿ, ನಾನು ಪೈಲ್ವಾನೆ, ಆದರೆ ಪ್ರಾಣಿ ಹಿಂಸೆ ಮಾಡಬಾರ್ದು ಅಂತ ಸುಮ್ಮನಾದೆ. ನಾನು ಅಹಿಂಸಾವಾದಿ. ಅಯ್ಯೋ, ಅಲ್ಲಿ ಬಂದಿದ್ದು ಒಬ್ಬೊಬ್ರು ಮನುಷ್ಯರ ಥರನ ಇದ್ರು, ಒಬ್ಬೊಬ್ರು ಒಂದೊಂದು ವಿಕಾರವಾದ ಪ್ರಾಣಿಗಳ ಥರ ಕಾಣಿಸ್ತಾ ಇದ್ರು. ಪ್ರಾಣಿ ಹಿಂಸೆ ಮಾಡೋದು ಮಹಾಪಾಪ ಅಲ್ವಾ ಮಮ್ಮಿ? ಅದಕ್ಕೆ ಹೊಡಿಲಿಲ್ಲ, ಸುಮ್ಮನೆ ಬಂದ್ಬಿಟ್ಟೆ. ಹೌದಪ್ಪ, ಅದಕ್ಕೆ ವಾರಕ್ಕೆ 2 ಸರಿ ಮಟನ್ ಬೇಕು, ಚಿಕನ್ ಬೇಕು ಅಂತ ಕೇಳ್ತಿದ್ದೆ, ಕೇಳಿ ತೋರಿಸ್ಕೊಂಡು ತಿಂತಿದ್ದೆ. ಈಗ ಪ್ರಾಣಿ ಹಿಂಸೆ ಮಹಾಪಾಪನಾ? ಅದು ಹಾಗಲ್ಲ ಮಮ್ಮಿ, ಇವತ್ತು ಸೋಮವಾರ ಅಲ್ವಾ, ಸೋಮವಾರ ಪ್ರಾಣಿ ಹಿಂಸೆ ಮಾಡೋದು ಪಾಪ ಅಂತ ನಾನು ಹೇಳಿದ್ದಷ್ಟೇ. ಸಾರಿ ಕಣಮ್ಮ, ನಾನೇ ನಿನ್ನ ಜೊತೆ ಬರಬೇಕಾಗಿತ್ತು. ನಾನು ಬಂದಿದ್ರೆ ಇಷ್ಟೆಲ್ಲ ಆಗ್ತಿತ್ತೋ ಇಲ್ವೋ. ಪುಣ್ಯಕ್ಕೆ ಆ ವರ್ಧ ಬಂದು ಕಾಪಾಡದೆ ಹೋಗಿದ್ರೆ ಇವ್ರಗಳ ಗತಿ ಏನಾಗ್ತಿತ್ತೋ ಏನೋ. ನಮ್ಗಳ ಗತಿ ಬಿಡ್ರಿ, ಏನಾಯ್ತು ಸರಿ ಹೋಗ್ತಿತ್ತು. ಆದರೆ ಸರಿಯಾದ ಟೈಮ್ಗೆ ಆ ವರ್ಧ ಬಂದಿದ್ರಿಂದ ನನ್ನ ಮಗಳು ಬದುಕೊಂಡು. ಇಲ್ಲ ಅಂತಿದ್ರೆ ವರಲಕ್ಷ್ಮಿ ಗತಿ ಏನಾಗ್ತಿತ್ತು? ಒಂದು ಹೆಣ್ಣನ್ನ ಕಷ್ಟದಿಂದ ಕಾಪಾಡಿದರೆ ಅಂದರೆ ಅವನೇ ನಿಜವಾದ ಗಂಡಸು. ಯಾವುದೇ ಹೆಣ್ಣಾಗ್ಲಿ ಇಂಥವನ್ನ ಜೊತೆಲಿದ್ರೆ ಧೈರ್ಯವಾಗಿ ಈ ಪ್ರಪಂಚನ ಎದುರಿಸ್ಬೋದು. ಅಂದ್ರೆ ಏನ್ ಹೇಳ್ತಿದ್ದೀರಾ ಅನಂತ ಶಯನ ಪದ್ಮನಾಭ? ವರದ ಈ ವರ ಕೊಡುವ ಲಕ್ಷ್ಮಿ ಜೊತೆಯಾಗಿರ್ಬೇಕು ಅಂತಿದ್ದೀರಾ? ನಾನು ಹಾಗೆ ಹೇಳಲಿಲ್ಲ, ಲೋಕಾರೂಢಿಯಾಗಿ ಹೇಳಿದೆ ಅಷ್ಟೇ. ಅರ್ಥ ನಮ್ಗೆ ಇಷ್ಟೆಲ್ಲ ಸಹಾಯ ಮಾಡಿದ್ರು ಅವ್ರ ಮನೆಗೆ ಹೋಗಿ ಒಂದು ಥ್ಯಾಂಕ್ಸ್ ಕೂಡ ಹೇಳಿದಿರೋ ಪರಿಸ್ಥಿತಿಲಿದ್ದೀವಿ. ನಾನು ಆಸ್ಪತ್ರೆ ಹತ್ರ ಅವನಿಗೆ ಥ್ಯಾಂಕ್ಸ್ ಹೇಳೋಣ ಅಂತ ಹೋದೆ, ಅಷ್ಟೊತ್ಕೊಂಡು ಹೊರಟ್ಬಿಟ್ಟಿದ್ದ. ಹಾಗಂತ ನಾವು ಸುಮ್ಮನೆ ಇರೋದು ತಪ್ಪು ಮಗನೆ. ಇಂದ್ರಮ್ಮವ್ರ ಬುದ್ಧಿ ಗೊತ್ತೇ ಗೊತ್ತಿದೆಯಲ್ಲ, ಅವ್ರು ನಾವು ಏನೇ ಮಾಡಿದ್ರು ಅನ್ನೋದಂತೂ ಅಂದೇ ಅಂತಾರೆ. ಇವತ್ತು ಆ ಹುಡುಗನಿಂದ ನಮ್ಮ ಮನೆಗೆ ಒಳ್ಳೇದಾಗಿದೆ. ನೀನು ಈ ಮನೆ ಮಗನಾಗಿ ಆ ಹುಡುಗನಿಗೆ ಥ್ಯಾಂಕ್ಸ್ ಹೇಳಲಿಲ್ಲ ಅಂದರೆ ಆ ದೇವರು ಕೂಡ ಮೆಚ್ಚಲ್ಲ ಮಗನೆ.
ನೋಡಪ್ಪ, ಇಂದ್ರಮ್ಮನವ್ರು ನನಗೆ ಬೈದರೂ ಪರವಾಗಿಲ್ಲ, ನನ್ನ ಅಮ್ಮನ ನನ್ನ ತಂಗಿನ ಕಾಪಾಡಿರೋ ಅವನಿಗೆ ನಾನು ಇವಾಗಲೇ ಹೋಗಿ ಥ್ಯಾಂಕ್ಸ್ ಹೇಳ್ತೀನಿ. ಅಣ್ಣ, 1 ನಿಮಿಷ, ನಾನು ನಿನ್ನ ಜೊತೆ ಬರ್ಬೋದಾ? ವರಲಕ್ಷ್ಮಿ, ಏನ್ ಹೇಳ್ತಿದ್ಯಾ? ಆ ಮನೆಗೆ ನಿಮ್ಮ ಅಣ್ಣ ಹೋಗೋದೇ ದೊಡ್ಡ ವಿಷಯ. ಅಂಥದ್ರಲ್ಲಿ ಅವನ ಜೊತೆ ನೀನು ಹೋದ್ರೆ ಏನಾಗುತ್ತೆ ಅಂತ ಗೊತ್ತಿಲ್ವಾ ನಿನ್ಗೆ? ಏನಾದ್ರೂ ಪರವಾಗಿಲ್ಲ ಅಣ್ಣ, ಅವ್ರು ಬೈಯೋದಿದ್ರೆ ನನಗೆ ಬೈಲಿ, ನಾನು ನಿನ್ ಜೊತೆ ಬರ್ತೀನಿ ಪ್ಲೀಸ್. ಮಾರ್ಕೆಟಲ್ಲಿ ಆ ಪರಿಸ್ಥಿತಿನ ನಾವು ಹೇಗೆ ಎದುರಿಸಿದ್ದೀವಿ ಅನ್ನೋದು ನನಗೆ ಗೊತ್ತು. ವರ್ಧ ಏನಾದರೂ ಅಲ್ಲಿಗೆ ಬಂದಿರಲಿಲ್ಲ ಅಂದರೆ ಇವತ್ತು ನಾನು ಜೀವಂತವಾಗಿರ್ತಿರ್ಲಿಲ್ಲ. ವರ್ಧನ್ ಥ್ಯಾಂಕ್ಸ್ ಹೇಳಬೇಕು ಅಂತ ನನ್ನ ಮನಸ್ಸು ಕೂಡ ಹೇಳ್ತದೆ. ಪ್ಲೀಸ್ ಅಣ್ಣ, ನಾನು ಬರ್ತೀನಿ, ಇಲ್ಲ ಅನ್ಬೇಡ. ಕರ್ಕೊಂಡು ಹೋಗಿ ಮಗನೆ, ಯಾರು ಮಾಡದೇ ಇರೋ ತಪ್ಪು ಈ ಮಕ್ಕಳೇನು ಮಾಡಿಲ್ಲ. ಈ ಅಪ್ಪ ಅಮ್ಮಂದ್ರಿಂದ ಈ ಮಕ್ಕಳ ಪ್ರೀತಿ ಉಳಿತೋ ಇಲ್ವೋ ಗೊತ್ತಿಲ್ಲ, ಆದರೆ ತಾನು ಪ್ರೀತಿಸಿದ ಹುಡುಗಿನ ತಾನೇ ಉಳಿಸ್ಕೊಂಡಿದ್ದಾನೆ. ಅಂಥವನಿಗೆ ಕೃತಜ್ಞತೆ ತೋರಿಸೋದ್ರಲ್ಲಿ ತಪ್ಪೇ ಇಲ್ಲ. ಅದೇನಾಗುತ್ತಾ ಆಗಲಿ, ಕರ್ಕೊಂಡು ಹೋಗು. ಅವರ ನಾನು ನಿಮ್ಮ ಹತ್ರ ಎಲ್ಲ ಒಂದು ವಿಷಯ ಮಾತಾಡಬೇಕು. ಕೆಲಸದ ಒತ್ತಡದಲ್ಲಿ ಮರ್ತು ಹೋಗ್ಬಿಟ್ಟೆ, ಅದಕ್ಕೆ ಹೇಳಲಿಲ್ಲ. ನರ್ಸಯ್ಯನವ್ರು ಫೋನ್ ಮಾಡಿದರು. ನರ್ಸಯ್ಯನವರು ತುಂಬ ದಿನಗಳ ಮೇಲೆ ಫೋನ್ ಮಾಡಿದ್ದಾರೆ. ಏನಾದ್ರು ಹೇಳಿದ್ರಣ್ಣ? ಉತ್ಸವದ ಬಗ್ಗೆ ಏನಾದ್ರು ಗೊತ್ತಾಯ್ತಾ? ಹೌದು ಕಣ, ಯಾವುದೋ ಸೂತ್ಕ ಇತ್ತಂತೆ, ಅದಕ್ಕೆ ಪೋಸ್ಟ್ಪೋನ್ ಮಾಡಿದ್ರಂತೆ. ಈಗ ನಾಡಿದ್ದೇ ಪುಷ್ಕರಣಿ ಉತ್ಸವ ನಡೆಸ್ತಾ ಇದ್ದಾರಂತೆ. ನಾಡಿದ್ದೇನಾ? ಹೌದು, ಅದಕ್ಕೆ ನಾವೆಲ್ಲರೂ ಬ್ಯುಸಿ ಇರ್ತೀವಿ, ಬರೋಕ್ಕಾಗುತ್ತಾ ಅಂತ ಕೇಳೋಕ್ಕೆ ನರ್ಸಯ್ಯನವ್ರು ಫೋನ್ ಮಾಡಿದರು. ಸಾಲಿಗ್ರಾಮಕ್ಕೆ ಹೋಗೋಕ್ಕಿಂತ ಮುಖ್ಯವಾದ ಕೆಲಸ ನನಗೇನಿರುತ್ತೆ, ಅದಕ್ಕೆ ಎಲ್ಲ ಕೆಲಸ ಮುಗಿಸ್ಕೊಂಡು ಬರ್ತೀನಿ ಅಂದೆ. ಅಂದರೆ ಸಾಲಿಗ್ರಾಮಕ್ಕೆ ನಾವೆಲ್ಲ ನಾಳೆನೇ ಹೋಗ್ತಾ ಇದ್ದೀವಿ. ಅಣ್ಣ, ಸಾಲಿಗ್ರಾಮಕ್ಕೆ ಹೋಗ್ತಾ ಇರೋದು ಒಳ್ಳೆ ವಿಷಯನೇ, ಆದರೆ ಎಲ್ಲ ಕೆಲಸನೂ ಇವತ್ತೇ ಮುಗಿಸೋದು ಅಲ್ಲ, ಮುಗಿಸಿದ್ದೇ ಆಯಿತು. ಏನೋ ಈ ವಾರದಲ್ಲಿ ಸಾಲಿಗ್ರಾಮಕ್ಕೆ ಹೋಗ್ಬೇಕಾಗಬಹುದು ಅಂತ ನನಗೆ ಅನಿಸಿತ್ತು. ಅದು ಎಲ್ಲ ಕೆಲಸ ಬೇಗ ಮುಗಿಸ್ಕೊಂಡೆ, ಉಳಿದಿದ್ದ ಕೆಲಸ ಸುಬ್ಬು ಮುಗಿಸಿರ್ತಾನೆ. ಈ ಮೀಟಿಂಗು, ಟೆಂಡರು, ಸೆಮಿನಾರ್ಗಳನ್ನು ಸ್ವಲ್ಪ ಪೋಸ್ಟ್ಪೋನ್ ಮಾಡಿದ್ದೀನಿ. ಈ ಪ್ರಶಾಂತ್ ಹತ್ರ ಸ್ವಲ್ಪ ಟಚ್ಚಲ್ಲಿರು. ಏನಾದ್ರು ಎಮರ್ಜೆನ್ಸಿ ಇದ್ದರೆ ನನ್ನ ಹತ್ರ ವಿಷಯ ಬರಲಿ, ಇಲ್ಲದಿದ್ರೆ ನೀನೇ ಮ್ಯಾನೇಜ್ ಮಾಡಿ. ಸರಿ ಅಣ್ಣ, ಅದನ್ನೆಲ್ಲ ನಾನೇ ಮ್ಯಾನೇಜ್ ಮಾಡ್ತೀನಿ. ಹಾಗಿದ್ರೆ ಭಾವ, ನಾಳೆ ನಾವೆಲ್ಲರೂ ಹೋಗ್ತಿರೋದು ಕನ್ಫರ್ಮ್ ಅಲ್ವಾ? ಹೂನಮ್ಮ, ಸ್ವಲ್ಪ ಮುಂಚಿತವಾಗಿ ಹೊರಡಬೇಕು. ನೋಡೋ, ಈ ಸೆಕ್ಯೂರಿಟಿ ವಿಷಯವಾಗೆಲ್ಲ ಹೆಚ್ಚು ತಲೆ ಕೆಡಿಸ್ಕೋಬೇಡ, ಅಲ್ಲೆಲ್ಲ ಚೆನ್ನಾಗಿ ಕಾಣಿಸಲ್ಲ. ಅದು ಅಲ್ಲದೆ ಇದು ಪರ್ಸ್ನಲ್ ಕೆಲಸ ಆಗಿರೋದ್ರಿಂದ ಸರ್ಕಾರಿ ಗಾಡಿಗಳನ್ನ ಅವಾಯ್ಡ್ ಮಾಡೋದೇ ಒಳ್ಳೆಯದು. ಸರಿ, ಈ ವಿಷಯ ಸ್ವಲ್ಪ ಲೇಟಾಗಿ ಗೊತ್ತಾಗಿದೆ, ನಿಮಗೆಲ್ಲ ಹೊರಡೋದು ಕಷ್ಟ ಆಗ್ಬೋದು, ಆದರೂ ವಿಧಿ ಇಲ್ಲ, ಹೊರಡಲೇಬೇಕಕ್ಕ. ಎಲ್ಲರೂ ಆದಷ್ಟು ಬೇಗ ರೆಡಿಯಾಗಿ. ಅಂತೂ ಸಾಲಿಗ್ರಾಮಕ್ಕೆ ಹೋಗೋ ದಿನ ಬಂದೇ ಬಿಡ್ತು. ನನ್ನ ಪ್ರಶ್ನೆಗಳಿಗೆಲ್ಲ ಉತ್ತರ ಸಿಗೋ ದಿನ.
ನನ್ನ ಅಜ್ಜಿನ ನಾನು ನೋಡೋ ದಿನ, ನಮ್ಮಮ್ಮ ಹುಟ್ಟಿ ಬೆಳೆದಿದ್ದ ಊರಲ್ಲಿ ನಾನು ಓಡಾಡುವಂಥ ದಿನ. ಸಾಲಿಗ್ರಾಮಕ್ಕೆ ಹೋದರೆ ಅಪ್ಪನ ಬಗ್ಗೆ ನನಗೆ ಎಲ್ಲ ವಿಷಯನೂ ಗೊತ್ತಾಗುತ್ತೆ. ಅಪ್ಪ ನನ್ನ ಬಗ್ಗೆ ಯಾಕೆ ಬೇಜಾರು ಮಾಡ್ಕೊಂಡಿದ್ದಾರೆ ಅನ್ನೋದು ಗೊತ್ತಾಗುತ್ತೆ. ಹಾಗೆಯೇ ಅತ್ತೆ ಯಾರನ್ನೋ ಕೂಡ ಹಾಕಿದಾರಲ್ಲ, ಅವ್ರು ಕೂಡ ಸಾಲಿಗ್ರಾಮ ಅಂತಿದ್ರು. ಅಲ್ಲಿಗೆ ಹೋದರೆ ಆ ರಹಸ್ಯನೂ ಗೊತ್ತಾಗುತ್ತೆ. ಏನಮ್ಮ ವಂದನಾ, ಬಾವಾ ರೆಡಿ ಆಗ್ಬೋದಲ್ವಾ? ಹಾ ಬಾವಾ, ನಾವೆಲ್ಲ ಆದಷ್ಟು ಬೇಗ ರೆಡಿ ಆಗ್ಬೋದು. ಶ್ರಾವಣಿ, ನೀನು ರೆಡಿ ಆಗ್ಬೋದಲ್ಲ? ಮನೆಗೆ ಮಾರಿ ಊರಿಗೆ ಉಪ್ಕಾರಿ ಅಂತಾರಲ್ಲ, ಆ ಗಾದೆ ನಿನ್ನ ನೋಡೇ ಬರ್ದಿರ್ಬೇಕು ಕಣ. ನೋಡ್ರಿ, ನಮ್ ಮಾತನ್ನ ಒಂದ್ ಸ್ವಲ್ಪನೂ ಕಿವಿ ಮೇಲೆ ಹಾಕೊಳ್ಳಲ್ಲ. ಆದ್ರೆ ಯಾರಿಗೋ ತೊಂದರೆ ಆಗಿದೆ ಅಂತ ಸಹಾಯ ಮಾಡಕ್ ಹೋಗಿ ಇವನು ಪೆಟ್ಟು ತಿನ್ಕೊಂಡು ಬಂದಿದ್ದಾನೆ. ಊರು ಉಸಾಬರಿ ನಿನ್ಗೆ ಯಾಕೋ ಬೇಕಿತ್ತು? ನಿನ್ನ ನೀನು ದೊಡ್ಡ ಹೀರೋ ಅನ್ಕೊಂಡ್ಬಿಟ್ಟಿದ್ಯಾ? ಅಮ್ಮ, ಹೆಣ್ಮಕ್ಳು ಪ್ರಾಣ ಮಾನ ಕಾಪಾಡೋನು ಯಾವತ್ತಿದ್ರು ಹೀರೋನೆ. ಅವ್ರವ್ರ ಮನೆ ಹೆಣ್ಮಕ್ಳನ್ನ ಕಾಪಾಡ್ಕೊಳ್ಳೋದು ಅವ್ರವ್ರ ಕರ್ತವ್ಯ. ಅದೇ ಬೇರೆಯವ್ರ ಮನೆ ಹೆಣ್ಮಕ್ಳನ್ನ ಕಾಪಾಡ್ಕೊಳ್ಳೋದಕ್ಕೋಸ್ಕರ ಕಷ್ಟಪಡೋದು ದೊಡ್ಡತನ. ಅಣ್ಣ ಇಂಥ ಕೆಲಸ ಮಾಡಿದಾನೆ, ಅದಕ್ಕೆ ನೀನು ಹೊಗಳದ್ ಬಿಟ್ಟು ಬೈತಾ ಇದೆಯಲ್ಲಮ್ಮ. ಮುಚ್ಚ ಬಾಯಿ. ನೀವಿಬ್ರು ಅಣ್ಣ ತಂಗಿ ಜೀವನ ಅಂದ್ರೆ ಹುಡುಗಾಟಿಕೆ ಅನ್ಕೊಂಡ್ಬಿಟ್ಟಿದ್ದೀರಾ? ಮುತ್ತಿನಂತ ಮಕ್ಕಳು ಹುಟ್ಟಿದ್ರು ಅಂತ ಖುಷಿ ಪಟ್ಟಿದ್ದೆ. ಇಲ್ಲ, ನೀವು ಮುತ್ತಿನಂತ ಮಕ್ಕಳಲ್ಲ, ನಮಗೆ ಕುತ್ತು ತರೋ ಮಕ್ಕಳು. ಅಲ್ಲ ಕಣೋ ವರ್ಧ, ಏನಾಗಿದೆ ನಿನಗೆ? ನಿನ್ ತಲೆಯಲ್ಲಿ ಒಂದ್ ಚೂರಾದ್ರೂ ಬುದ್ಧಿ ಇದೆಯಾ? ಅಷ್ಟ್ ಜನಕ್ಕೆ ನೀನ್ ಹೊಡೆಯಕ್ ಹೋಗಿದ್ಯಲ್ಲ, ನಿನಗೇನಾದ್ರೂ ಹೆಚ್ಚು ಕಮ್ಮಿ ಆಗಿದ್ದಿದ್ರೆ ನಾವೇನೋ ಮಾಡ್ಬೇಕಾಗಿತ್ತು. ನೀನ್ ಈ ರೀತಿ ಎಲ್ಲ ಹೊಡೆದಾಡ್ಕೊಂಡು ಏಟ್ ತಿನ್ಕೊಂಡು ಮೈಗೆಲ್ಲ ಫ್ಲಾಶ್ ಹಾಕೊಂಡು ಬರೋದಕ್ಕ ಅಷ್ಟು ಪ್ರೀತಿಯಿಂದ ಬೆಳೆಸಿದ್ದು ನಿನ್ನನ್ನ. ಆಹಾ, ಮದರ್ ಸೆಂಟಿಮೆಂಟು ಆಕ್ಟಿವ್ ಆಗಿದೆ. ಇದೇ ಒಳ್ಳೆ ಟೈಮು. ಅಮ್ಮ, ಅಣ್ಣ ಹೇಗಿದ್ರು ನಿನ್ ಮಾತು ಕೇಳೋದಿಲ್ಲ. ಯಾವಾಗ ನೋಡಿದ್ರು ನಿನ್ ವಿರುದ್ಧವಾಗೆ ನಡ್ಕೋತಾನೆ. ನೀನ್ ಇಷ್ಟಪಡ್ದಿರೋ ಹುಡುಗಿನೇ ನಾನು ಮದ್ವೆ ಆಗ್ತೀನಿ ಅಂತಾನೂ ಹೇಳ್ತಿದ್ದಾನೆ. ಈ ರೀತಿ ಗೋಳು ಹಿಕ್ಕೊಳ್ಳೋದಕ್ಕಿಂತ ಈ ತರ ಪೆಟ್ಟಿನದೇ ವಾಸಿ ಅಲ್ವಾಮ್ಮ? ನೀ ಸ್ವಲ್ಪ ಸುಮ್ಮನೆ ಇರ್ತೀಯಾ? ಅವನು ನಾನು ಹೇಳಿದ್ದು ಮಾಡ್ಲಿ ಬಿಡ್ಲಿ, ನನ್ನ ಮಾತನ್ನ ಕೇಳಲಿ ಕೇಳ್ತಾ ಇರ್ಲಿ, ಅದು ಬೇಡ ನನಗೆ. ನನ್ನ ಹೊಟ್ಟೆಲ್ ಹುಟ್ಟಿದ ಮಗ ಕಾಣೆ ಅವನು. ಅವನ ಈ ರೀತಿ ಏಟ್ ತಿನ್ಕೊಂಡ್ ಬಂದು ಕೂತ್ಕೊಂಡ್ರೆ ನನಗೆ ಸಂಕಟ ಆಗೋದಿಲ್ವಾ ಹೇಳು? ಅಲ್ಲ ಅಮ್ಮ, ಅಣ್ಣ ಹೊಡೆದಾಡಿರೋದು, ಪೆಟ್ ಮಾಡ್ಕೊಂಡಿರೋದು ಇದೆಲ್ಲ ಅವನ್ ಇಷ್ಟಪಡ್ತಿರೋ ಹುಡುಗಿಗೋಸ್ಕರ ತಾನೇ? ನೋಡು ನೋಡು, ನೀನ್ ಜಾಸ್ತಿ ಮಾತಾಡ್ತಾ ಇದ್ಯಾ. ಸುಮ್ಮನೆ ಇರು ನೀನು. ನೋಡು ವರ್ಧ, ನಾನು ಹೇಳೋದನ್ನ ಸ್ವಲ್ಪ ಸರಿಯಾಗಿ ಕೇಳಿಸ್ಕೊ. ಈ ಪ್ರೀತಿ ಗೀತಿ ಲವ್ ಗಿವು ಅಂತ ಇದೆಲ್ಲ ಬಿಟ್ಬಿಡು. ನಿನಗಾಗ್ಲೇ ನಮ್ಮ ಅಮ್ಮನೂರಲ್ಲಿ ಒಂದು ಹುಡುಗಿ ನೋಡಿದ್ದೀನಿ. ಹಳ್ಳಿ ಹುಡುಗಿ, ತುಂಬಾ ಮುದ್ದಾಗಿ ಲಕ್ಷಣವಾಗಿದ್ದಾಳೆ. ನೀನು ಅವಳಿಗೆ ತಾಳಿ ಕಟ್ಟಿದ್ರೆ ಸರಿ ಹೋಯ್ತು. ಇಲ್ಲ ಅಂದ್ರೆ ಏನಮ್ಮ? ಏನ್ ಮಾಡ್ತೀಯಾ? ನೋಡಮ್ಮ, ಒಂದ್ ಮಾತು ಹೇಳ್ತೀನಿ ಕೇಳಿಸ್ಕೊ. ನಾನು ಮದುವೆ ಅಂತ ಆದ್ರೆ ಅದು ವರಲಕ್ಷ್ಮಿನೇ. ಇಲ್ಲ ಅಂದ್ರೆ ನಾನು ಸಾಯೋವರೆಗೂ ಮದುವೆನೇ ಆಗಲ್ಲ. ಒಬ್ಬಂಟಿಯಾಗಿ ಹೀಗೆ ಇದ್ಬಿಡ್ತೀನಿ. ಏನೋ ಏನ್ ಹೀಗೆಲ್ಲ ಮಾತಾಡ್ತಾ ಇದ್ಯಾ? ಹೆತ್ತವ್ರಿಗೆ ಬೆಲೆನೇ ಇಲ್ವಾ? ನಿನ್ನಂತವನ್ನ ಹೆತ್ತಿದ್ದಕ್ಕೆ ಯಾವ್ದೋ ಹಾಳು ಬಾವಿ ನೋಡ್ಕೊಂಡು ಪ್ರಾಣ ಬಿಡ್ಬೇಕು ಅಷ್ಟೇ ನಾವು. ಅಮ್ಮ, ಈ ತರ ಬ್ಲ್ಯಾಕ್ ಮೇಲ್ ಎಲ್ಲ ತಡೆಯೋವರೆಗೂ ತಡಿಬಹುದು ಅಷ್ಟೇ. ನೀನ್ ಇದೇ ತರ ಮಾತಾಡ್ತಿದ್ರೆ ಅದೇನೋ ಮಾಡ್ಕೊಳ್ತೀನಿ ಅಂದ್ಯಲ್ಲ, ಅದನ್ನು ನಾನು ನಿಜವಾಗ್ಲೂ ಮಾಡ್ಕೊಳ್ತೀನಿ ಅಷ್ಟೇ. ಪಾಪ ವರ್ಧ, ನನ್ನ ತಂಗಿಗೋಸ್ಕರ ಮನೆಯಿಂದಾಚೆ ಮಾತ್ರ ಹೋರಾಡ್ತೀಯಾನೆ ಅನ್ಕೊಂಡೆ.
ಆದರೆ ಅವಳನ್ನ ಮದುವೆ ಆಗೋಕ್ಕೋಸ್ಕರ ಮನೇಲೂ ಹೋರಾಡ್ತೀಯಾನೆ. ಮಾಡು ಮಾಡು. ಆ ತಳ್ಳಿಯಿಂದ ಹುಡುಗಿರ್ನ ಕರೆಸಿ ವರ್ಧಣ್ಣಂಗೆ ಸ್ವಯಂವರನೇ ಮಾಡು. ಆದ್ರೆ ವರ್ಧಣ್ಣನ್ ಮುಖದಲ್ಲಿ ನಗು ಮಾತ್ರ ತರ್ಸೋದಕ್ ಸಾಧ್ಯನೇ ಇಲ್ಲ. ಆ ಶಕ್ತಿ ಇರೋದು ವರಲಕ್ಷ್ಮಿಗ್ ಮಾತ್ರ. ಅಲ್ಲ ಅಮ್ಮ, ಅಷ್ಟಕ್ಕೂ ವರಲಕ್ಷ್ಮಿಗೆ ಏನ್ ಕಮ್ಮಿ ಆಗಿದೆ? ನೋಡೋದಕ್ಕೆ ತುಂಬಾ ಚೆನ್ನಾಗಿದ್ದಾಳೆ, ಸಂಸ್ಕಾರ ಇದೆ, ಓದ್ಕೊಂಡಿದ್ದಾಳೆ, ತಿಳ್ಕೊಂಡಿದ್ದಾಳೆ. ಇದೆಲ್ಲದಕ್ಕಿಂತ ಇನ್ನೇನಮ್ಮ ಬೇಕು? ಹಾಗಂತ ನಮ್ಮ ಮನೇಲಿ ಬಾಡಿಗೆಗಿರೋರು ಅವರು, ಅವ್ರ ಮನೆಯಿಂದ ನನ್ನ ಮಗನಿಗೆ ಹೆಣ್ಣು ತರೋದಕ್ಕಾಗತ್ತಾ? ಅದು ಅಲ್ಲದೆ ನಾನ್ ಬೇರೆ ಅವ್ರ ಹತ್ರ ದೊಡ್ಡದಾಗಿ ಜಗಳ ಬೇರೆ ಮಾಡ್ಬಿಟ್ಟಿದ್ದೀನಿ. ಅಮ್ಮ, ಆಸ್ತಿ ಅಂತಸ್ತಿರೋ ಮನೆಯಿಂದ ಹುಡುಗಿ ತಂದು ಇರೋ ಆಸ್ತಿನೂ ಕಳ್ಕೋಬೇಡ. ಆಸ್ತಿ ಹೊತ್ಕೊಂಡ್ ಬರೋಳ್ಗಿಂತ ಆಸ್ತಿನ ಉಳಿಸ್ಕೊಂಡು ಹೋಗೋಳು ಬೆಸ್ಟು. ಇವಾಗ ನೀನೇ ನೋಡು, ನೀನ್ ಅಪ್ಪನ ಮದ್ವೆ ಆಗಕ್ಕಿಂತ ಮುಂಚೆ ಅಪ್ಪನ ಹತ್ರ ಏನ್ ಆಸ್ತಿ ಇತ್ತು? ಏನೂ ಇರ್ಲಿಲ್ಲ. ನೀನ್ ಅಪ್ಪನ ಮದ್ವೆ ಆಗಾದ್ಮೇಲೆ ಅಪ್ಪ ದುಡಿಯಕ್ ಶುರು ಮಾಡಿದ್ರು. ಆವಾಗ ನೀನ್ ಅದನ್ನೆಲ್ಲ ಕೂಡಿಟ್ಕೊಂಡೆ, ಅದನ್ನೆಲ್ಲ ಸಂಭಾಳಿಸಿ ನಮ್ಮನ್ನ ಈ ಮಟ್ಟಕ್ಕೆ ತಂದಿದ್ಯಾ. ವರಲಕ್ಷ್ಮಿನೂ ನಿನ್ ತರಾನೆ ತುಂಬಾ ಬುದ್ಧಿವಂತೆ, ನಮ್ಮ ಅಣ್ಣನೇ ಪೆದ್ದು. ಅಮ್ಮ, ಅಣ್ಣ ತುಂಬಾ ಚೆನ್ನಾಗಿ ಓದ್ಕೊಂಡಿದ್ದಾನೆ, ತುಂಬಾ ಚೆನ್ನಾಗಿ ದುಡಿತಿದ್ದಾನೆ. ಅವ್ನು ದುಡ್ದಿದ್ನೆಲ್ಲ ಕಾಪಾಡ್ಕೊಂಡು ಸಂಭಾಳಿಸ್ಕೊಂಡು ಈ ಮನೆ ನಡ್ಸ್ಕೊಂಡು ಹೋಗ್ಬೇಕಾಗಿರೋದು ಈ ಮನೆಗೆ ಸೊಸೆ ಆಗಿ ಬರೋಳ್ತಾನೆ. ಅಮ್ಮ, ವರಲಕ್ಷ್ಮಿ ಕೂಡ ತುಂಬಾ ಬುದ್ಧಿವಂತೆ, ಓದ್ಕೊಂಡಿದ್ದಾಳೆ, ಲೆಕ್ಕಾಚಾರ ಗೊತ್ತಿರೋಳು. ನೀನ್ ಹೇಗೆ ಈ ಮನೆನ ನಿಭಾಯಿಸ್ತಿದ್ಯೋ ಅದೇ ರೀತಿ ಅವಳು ಆ ಜವಾಬ್ದಾರಿನ ವಹಿಸ್ಕೊಂಡು ಈ ಮನೆನ ನಿಭಾಯಿಸ್ಕೊಂಡು ಈ ಮನೆ ಗೌರವ ಮತ್ತೆ ಅಂತಸ್ತನ ಕಾಪಾಡ್ಕೋತಾಳಮ್ಮ.